ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅಡುಗೆ ಮಾಡ್ತಾಯಿದ್ದೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಊಟ ಬಂದುಬಿಟ್ಟು ಹಸಿಕಾಯಿ ಚಟ್ನಿ ಮಾಡಿ, ಸೊ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಕುಚ್ಚಿ ಅದನ್ನ ಸಾರು ಮಾಡಿ ತಿನ್ನೋಣ ಅಂತ, ಅದಕ್ಕೆ ಮುದ್ದೆ ಮಾಡೋಣ ಅಂತ ಇದ್ದೆ. ಸೊ ಹಸಿಕಾಯಿ ಚಟ್ನಿ ಮಾಡಿಕೊಂಡು, ಸೊ ಬೇಳೆನ ಕುಕ್ಕರಲ್ಲಿ ಚೆನ್ನಾಗಿ ಕುಚ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾವು ಮಾಡ್ಕೊಂಡಿರೋ ಹಸಿಕಾಯಿ ಚಟ್ನಿನ ನಾವು ಇದಕ್ಕೆ ಹಾಕಿ ಕಲಸಿದ್ರೆ ಅದೇ ಮುದ್ದೆಗೆ ತಿನ್ನೋ ಥರ ಆಗುತ್ತೆ. ಸೊ ಇದನ್ನು ನಮ್ಮ ಕಡೆ ತುಂಬ ಫೇಮಸ್ಸು. ಲನ ಟೇಸ್ಟ್ ನೋಡ್ತೀನಿ ಅಂತ ಬಂದಿದ್ದಾಳೆ, ನೋಡೋಣ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಸಾರು ರೆಡಿ ಆಗಿದೆ. ನೆಕ್ಸ್ಟ್ ನಾನು ಮುದ್ದೆ ಮಾಡಬೇಕು. ಸೊ ನಾನು 2 ರಿಂದ 3 ಮುದ್ದೆ ಆಗೋಷ್ಟು ನಾನು ಇಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಇದು ನೀರು ಕಾಯೋಷ್ಟರಲ್ಲಿ ಇದಕ್ಕೆ ನಾನು ಒಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ 2 ರಿಂದ 3 ಸ್ಪೂನು ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೋಬೇಕು. ಸೊ ನೀರು ಕಾದ ತಕ್ಷಣ ಇದನ್ನು ಆ ನೀರಿಗೆ ಹಾಕಿ ಕಲಿಸ್ಬೇಕು, ಗಂಟಾಗದೇ ಇರೋ ಥರ. ಇದಕ್ಕೆ ನಾನು ಆ ನೀರು ಕಾಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈ ಥರ ಮುದ್ದೆ ಮಾಡೋ ಕೋಲಿಂದ ನಾನು ಈ ಥರ ಬಿಟ್ಟು ಈ ಥರ ಕಲಿಸ್ತಾ ಇರಬೇಕು. ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಆಮೇಲೆ ನಾವು ಹಿಟ್ಟು ಹಾಕಬೇಕು. ಇದಕ್ಕೆ ನಾನು 1 ಬೌಲಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ. 1.5 ಗ್ಲಾಸಷ್ಟು ನೀರಿಗೆ 1 ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೀವು ಮುದ್ದೆ ತೆಳುವಾಗಿರಬೇಕು, ಗಟ್ಟಿಯಾಗಿರಬಾರ್ದು ಅಂದರೆ ಸ್ವಲ್ಪ ಹಿಟ್ಟನ್ನು ನೀವು ಕಮ್ಮಿಯಾಗಿ ತೊಗೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನಾನು ಜಾಸ್ತಿ ತೆಳುವಾಗಿ ನಾನು ಮುದ್ದೆ ಮಾಡಲ್ಲ, ಹಾಗಾಗಿ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ. ಸೊ ಈ ಥರ ಬೌಲಲ್ಲಿ ತೊಗೊಂಡು ಇದನ್ನು ಹಾಕಿಬಿಟ್ರೆ ಕಂಟಿನ್ಯೂಯಸ್ಸಾಗಿ ಕಲಿಸ್ಬೇಕು. ಸೊ ನಿಮಗೇನಾದರೂ ನೀರು ಕಮ್ಮಿ ಆಯಿತು ಅಂದರೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು 2 ಮಿನಿಟ್ಸು ಗ್ಯಾಸ್ ಮೇಲೆ ಬಿಟ್ಟರೆ ಲೋ ಫ್ಲೇಮ್ನಲ್ಲಿ ಬಿಟ್ಕೋಬೋದು. ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಅದನ್ನು ಈ ಥರ ಕೆಳಗಡೆ ಇಳಿಸ್ಕೊಂಡು ಹಿಟ್ಟೆಲ್ಲ ಒಂದು ಕಡೆ ಮಾಡ್ಕೋಬೇಕು. ಇವಾಗ ಸೊ ಹಿಟ್ಟೆಲ್ಲ ಈ ಥರ ಒಂದು ಹತ್ರ ಮಾಡ್ಕೋಬೇಕು. ಪಾತ್ರೆಗೆ ಹತ್ತಿರ ಎಲ್ಲ ಹಿಟ್ಟನ್ನು ಒಂದು ಸೈಡ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಾವು ಒಂದು ಬೌಲಲ್ಲಿ ನೀರು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಪದೇ ನೀರನ್ನ ನಾವು ಈ ಥರ ಹಚ್ಕೊಂಡು ಕೈಗೆ ನೀರನ್ನ ಹಚ್ಕೋತಾ ಇರಬೇಕು, ಇಲ್ಲಾಂದರೆ ತುಂಬ ಸುಡುತ್ತೆ. ಎಷ್ಟು ಬೇಕು ಮುದ್ದೆ ಅದನ್ನ ತೊಗೊಂಡು ರೌಂಡ್ ಶೇಪಾಗಿ ಮಾಡಿಕೊಂಡ್ರೆ ಮುದ್ದೆ ರೆಡಿ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ, ತುಂಬ ಈಸಿ ಮುದ್ದೆ ಮಾಡೋದು. ಸೊ ರೌಂಡ್ ಶೇಪಲ್ಲಿ ಮುದ್ದೆ ರೆಡಿ ಆಗೋಯ್ತು. ಸೊ ಮುದ್ದೆನೂ ರೆಡಿ ಆಯಿತು. ಇವಾಗ ಸಾರು ರೆಡಿ ಆಗಿದೆ. ಸೊ ಮುದ್ದೆ ಮತ್ತು ಸಾರು ರೆಡಿ ಆಗಿದೆ. ಸೊ ಇವಾಗ ಊಟದ ಟೈಮು. ಬೇಗ ಊಟ ಮುಗಿಸಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಮುದ್ದೆ ಈ ಥರ ಗಟ್ಟಿಯಾಗಿ ಮಾಡೋದು. ಸೊ ತೆಳು ಬೇಕಾದರೆ ನಾವು ಸ್ವಲ್ಪ ಹಿಟ್ಟು ಕಮ್ಮಿ ಹಾಕಿ ಮಾಡ್ಕೋಬೋದು. ಸೊ ನನಗೆ ಇಲ್ಲಿ ಒಂದು ಆರ್ಡ್ರ್ ಬಂದಿದೆ. ಇದು ಬಂದುಬಿಟ್ಟು ಮೀಶೋದಿಂದ ಆರ್ಡ್ರ್ ಮಾಡಿದ್ದೀನಿ. ನನಗೆ ಸ್ಟ್ಯಾಂಡ್ ಬೇಕಿತ್ತು ದೇವರ ಕೋಣೆಯಲ್ಲಿ. ನನಗೆ ಒಂದು ಸ್ವಲ್ಪ ತುಂಬ ಜಾಗ ಕಂಜೆಸ್ಟೆಡ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ನಾನು ಇದನ್ನ ಮೀಶೋದಲ್ಲಿ ನೋಡಿದೆ. ಆ್ಯಂಡ್ ಈ ಥರ ಇಟ್ಟರೆ ನನಗೆ ಸ್ವಲ್ಪ ಸ್ಪೇಸ್ ಆಗ್ಬೋದು ದೇವ್ರ ಕೋಣೆಯಲ್ಲಿ ಅಂತ ಅಂದ್ಕೊಂಡು ಸೊ ಇದನ್ನ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಚೆನ್ನಾಗಿದ್ದರೆ ಅದನ್ನ ನಾನು ಸ್ಟಾರ್ಟ್ ಮಾಡ್ತೀನಿ, ಅದನ್ನ ಯೂಸ್ ಮಾಡ್ತೀನಿ ದೇವ್ರ ಕೋಣೆಗೆ, ಇಲ್ಲ ಅಂದರೆ ಇಲ್ಲ. ಸೊ ನೋಡೋಣ ಬನ್ನಿ ಯಾವ ಥರ ಬಂದಿದೆ ಅಂತ. ಸೊ ಇದನ್ನ ಇವಾಗ ಸೆಟ್ ಮಾಡ್ತಾರೆ. ಇದನ್ನ ನೋಡಿ ಆದಮೇಲೆ ನಾನು ಇದು ಚೆನ್ನಾಗಿದ್ದರೆ ಇದ್ರದ್ದು ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರಿಗಾದರೂ ಬೇಕಾದರೆ ನೀವು ತೊಗೋಬೋದು. ಆ್ಯಂಡ್ ಇದು ನಾನು ಕಿಚನಲ್ಲಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ, ಬಟ್ ನಾನು ಇದನ್ನ ದೇವ್ರ ಕಣೆಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದು ಸಿಂಪಲ್ಲಾಗಿ ಇದೆ. ಸೊ ನೋಡೋಣ ಇದು ಅಡ್ಜಸ್ಟ್ ಮಾಡಿ ಆದಮೇಲೆ ಯಾವ ಥರ ಬರುತ್ತೆ ಅಂತ. ಅದೇ ಥರ ಅಷ್ಟೇ ಅಷ್ಟೇ ಇನ್ನೊಂದಿದೆ ನೋಡು, 3 ಸ್ಟೆಪ್ ನೋಡಿದ್ದೀನಿ ಅಪ್ಪ. 3 ಸ್ಟೆಪ್ ಈ ಥರ ಇಡನೆ, ಈ ಥರ ಇಡಿ, ಈ ಥರ ಇದೆ, ಈ ಥರ ಬೀಳ್ತದೆ. ಸೊ ಸೈಜ್ ಬಂದುಬಿಟ್ಟು ಸ್ವಲ್ಪ ಚಿಕ್ಕದೇ ಇದೆ. ನಮ್ಮ ದೇವ್ರ ಕೋಣೆಯಲ್ಲಿ ಸ್ವಲ್ಪ ಕರೆಕ್ಟಾಗಿ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೋಡೋಣ ಯಾವ ಥರ ಅಲ್ಲಿ ಫಿಕ್ಸ್ ಮಾಡ್ಬೋದು ಅಂತ.
ಸೊ ರೆಡಿ ಆಯಿತು ಇದು. ಸೊ ನಿಜವಾಗ್ಲೂ ಚೆನ್ನಾಗಿದೆ, ಸಿಂಪಲ್ಲಾಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಬೇಕಾದರೆ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ತೊಗೋಬೋದು. ಸೊ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಪೂಜೆನ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಲನಾನ ಸ್ಕೂಲ್ಗೆ ಬಿಟ್ಟು ಬರಬೇಕಿತ್ತು. ಅವಳಿಗೆ ಸ್ವಲ್ಪ ಸುಸ್ತಾಗಿತ್ತು. ಸೊ ಹಾಗಾಗಿ ಲೇಟಾಗಿ ಅವಳು ಎದ್ದಿದ್ಲು, ಲೇಟ್ ಆಯಿತು ಪೂಜೆ ಮಾಡೋದು. ಸೊ ನಾನು ಈ ಥರ ಟೇಬಲ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ತುಂಬ ಕಂಜೆಸ್ಟಾಗಿ ಇತ್ತು ನನಗೆ ಇಲ್ಲಿ ಪ್ಲೇಸು. ಸೊ ಇದು ಈ ಥರ ಸ್ಟೆಪ್ ಇರೋದ್ರಿಂದ ನಾನು ದೇವ್ರನ್ನೆಲ್ಲ ಇಲ್ಲಿ ಸ್ಟೆಪ್ ಮೇಲೆ ಇಡ್ಬೋದು. ಸೊ ಹಾಗಾಗಿ ನನಗೆ ಸ್ಪೇಸ್ ಉಳಿಬೋದು ಮುಂದೆ ಅಂತ, ಹಾಗಾಗಿ ನಾನು ಇದನ್ನ ತರಿಸಿದ್ದೀನಿ. ಸೊ ಈ ಥರ ನಾನು ನನ್ನ ದೇವ್ರ ಕೋಣೆ, ಸೊ ಇಲ್ಲಿ ನಾವು ನೋಡ್ಬೋದು ಮೇಲೆ ಎಷ್ಟು ಕಂಜೆಸ್ಟೆಡ್ ಆಗಿ ನಾನು ಇಟ್ಟಿದ್ದೆ ಅಂತ. ಸೊ ಇವಾಗ ತುಂಬ ಪ್ಲೇಸ್ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ನನಗೂ ತರಿಸಿದ್ದು ಒಂದು ಖುಷಿ ಆಯಿತು ನಿಜವಾಗ್ಲೂ. ಎಷ್ಟು ಸ್ವಲ್ಪ ದೂರ ದೇವ್ರುಗಳ್ನ ಇಟ್ಟಿದ್ದೀನಿ. ಆ್ಯಂಡ್ ಮುಂದೆ ನನಗೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ನಾನಿಲ್ಲಿ ಚಿಕ್ಕದಾಗಿ ರಂಗೋಲಿ ಕೂಡ ಹಾಕ್ಬೋದು ಅಂತ ಅಂದ್ಕೊಂಡು ನಾನು ರಂಗೋಲಿ ಹಾಕಿದೆ. ಸೊ ಇವತ್ತಿನ ಈ ಪೂಜೆ ಈ ಥರ ಕಾಣ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು ಆ ಸ್ಟ್ಯಾಂಡ್ ತರಿಸಿದ್ದು ಕೂಡ. ಇದನ್ನು ನಾವು ಕಿಚನಲ್ಲಿ ಕೂಡ ಬಳಸ್ಬೋದು. ಸೊ ನಾನು ಒಂದು ಐಡಿಯಾ ಮಾಡಿಕೊಂಡು ಇಲ್ಲಿ ದೇವ್ರ ಕೋಣೆಯಲ್ಲಿ ನಾನು ಬಳಸ್ತಾ ಇದ್ದೀನಿ. ಸೊ ನಾವಿರೋ ಮನೆಯಲ್ಲಿ ಸಪ್ರೇಟಾಗಿ ದೇವ್ರ ಕೋಣೆ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಚಿಕ್ಕದಾಗಿ ಒಂದು ಟೇಬಲ್ ಇಟ್ಕೊಂಡು ಪೂಜೆನೇ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಸ್ವಲ್ಪ ನನಗೆ ಪ್ಲೇಸ್ ತುಂಬ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ಈ ಸ್ಟ್ಯಾಂಡನ್ನ ನಾನು ತರಿಸಿದ್ದೀನಿ, ನನಗೆ ತುಂಬ ಯೂಸ್ಫುಲ್ ಆಯಿತು. ಸೊ ನಿಮಗೆ ಈ ಸ್ಟ್ಯಾಂಡ್ ಏನಾದರೂ ಬೇಕಾದರೆ ಪ್ಲೀಸ್ ಹೋಗಿ ಬೈ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.